ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಲಿಮಿಟ್ಲೆಸ್ ಕನ್ನಡಿಗ ಆರ್ಷಿ ಮಾತಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಒಂದು ಪ್ರಾಡಕ್ಟ್ ರಿವ್ಯೂ, ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತಾ ಇದ್ದೀವಿ. ಅದು ಯಾವುದಪ್ಪ ಅಂದರೆ ಬೋಟ್ ಅವ್ರದ್ದು ಅವಂತೆ ಸೌಂಡ್ ಬಾರ್ ಇವತ್ತು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತಾ ಇದ್ದೀವಿ. ಈ ರಿವ್ಯೂ ಬಂದ್ಬಿಟ್ಟು ಯಾವುದೇ ಥರ ಸ್ಪಾನ್ಸರ್ಡ್ ಆ್ಯಂಡ್ ಪೇಯ್ಡ್ ರಿವ್ಯೂ ಆಗಿರಲ್ಲ. ಇದು ನನ್ನ ಸ್ವಂತಕ್ಕೆ ಅಂತ ತೊಗೊಂಡಿದ್ದು, ನನ್ನ ಓನ್ ಯೂಸ್ಗೆ ಅಂತ ತೊಗೊಂಡಿರೋ ಸೌಂಡ್ ಬಾರ್ ಇದನ್ನು ನನಗೆ ಯಾಕೆ ಕನ್ಸಿಡರ್ ಮಾಡಿದೆ ಅಂದರೆ, ನನಗೆ ಸ್ವಲ್ಪ ಬೇಸ್ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಇದರಲ್ಲಿ ಬಿಲ್ಟಿನ್ 2 ಸಬ್ವೂಫರ್ ಇರೋದ್ರಿಂದ ನಾರ್ಮಲ್ ಸೌಂಡ್ ಬಾರ್ಸ್ಗಿಂತ ಸ್ವಲ್ಪ ಜಾಸ್ತಿ ಇದು ಬೇಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಇದನ್ನ ನಾನು ಕನ್ಸಿಡರ್ ಮಾಡಿದ್ದು. ಇದು ಬಂದು ನಾನು ಫ್ಲಿಪ್ಕಾರ್ಟ್ ಬಿಗ್ ಸೇವಿಂಗ್ ಡೇಸ್ ಇವಾಗ ನಡೀತಾ ಇದೆಯಲ್ಲ, ಅದ್ರಲ್ಲಿ ತೊಗೊಂಡಿದ್ದು. ನನಗೆ 4.5 ಆಯಿತು. ನಿಮಗೂ ಈ ವಿಡಿಯೋ ನೋಡಿ ಈ ಸೌಂಡ್ ಬಾರ್ ಇಷ್ಟ ಆದರೆ ಹೋಗಿ ನೀವು ತೊಗೋಬೋದು. ಈ ಸೌಂಡ್ ಬಾರ್ ಸ್ಪೆಸಿಫಿಕೇಷನ್ ಬಂದರೆ, ಇದು ಬಂದು 100 ವಾಟ್ಸ್ ಸೌಂಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಇದರಲ್ಲಿ 2 ಬಿಲ್ಟಿನ್ ಸಬ್ವೂಫರ್ ಇದೆ, ಅದು ಸ್ವಲ್ಪ ಬೇಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಅದಾದಮೇಲೆ ಇದರಲ್ಲಿ ಮಲ್ಟಿಪಲ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಬ್ಲೂಟೂತ್ ಬಂದು ವರ್ಷನ್ 5 ಕೊಟ್ಟಿದ್ದಾರೆ. ಆಕ್ಸ್ ಕೇಬಲಿಂದ ಯೂಸ್ ಮಾಡ್ಬೋದು, ನೀವು ಆಪ್ಟಿಕಲ್ ಕೇಬಲಿಂದ ಯೂಸ್ ಮಾಡ್ಬೋದು, USB ಯೂಸ್ ಮಾಡ್ಬೋದು. ಇದರಲ್ಲಿ ರಿಮೋಟ್ ಹೊಸ ಥರ ಕೊಟ್ಟಿದ್ದಾರೆ. ಆ ರಿಮೋಟಲ್ಲಿ 4 ಮೋಡ್ಸ್ ಬರುತ್ತೆ: ಮೂವಿ, ಮ್ಯೂಸಿಕ್, ನ್ಯೂಸ್ ಆ್ಯಂಡ್ 3D ಬರುತ್ತೆ. ಅದಾದಮೇಲೆ ಇದ್ರ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ರೂಮ್ ಇಂಟೀರಿಯರ್ ಡಿಸೈನ್ ಅದನ್ನ ತುಂಬ ಎನ್ಹ್ಯಾನ್ಸ್ ಮಾಡುತ್ತೆ. ಈಗ ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡಿ, ಇದ್ರ ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಇದ್ರ ಸೌಂಡ್ ಕ್ವಾಲಿಟಿ ಹೇಗಿದೆ, ಇದನ್ನ ನೀವು ಪ್ರೈಸಲ್ಲಿ 4.5 ಈಗ ಸೇಲ್ಸ್ ನಡೀತಾ ಇದೆಯಲ್ಲ, ಅದಕ್ಕೆ ನೀವು ಕನ್ಸಿಡರ್ ಮಾಡ್ಬೋದಾ ಇಲ್ವಾ ಅಂತ ತಿಳ್ಕೊಳ್ಳೋಣ. ಬಾಕ್ಸ್ ಓಪನ್ ಮಾಡ್ಕೊಳ್ಳೋಣ. ಈ ಬಾಕ್ಸಲ್ಲಿ ಸೌಂಡ್ ಬಾರ್ ಮತ್ತು ಅಸೆಸರೀಸ್ ಬಿಟ್ಟರೆ ಬೇರೆ ಏನೂ ಅವರು ಕೊಟ್ಟಿಲ್ಲ. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ. ಈ ಬಂಚ್ ಆಫ್ ಅಸೆಸರೀಸಲ್ಲಿ ಏನೇನಿದೆ ಅಂತ ನಿಮಗೆ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇದನ್ನ ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಸೌಂಡ್ ಬಾರ್ ತಗೊಂಡು ಇದನ್ನ ಪ್ಯಾಕಿಂಗ್ ಎಲ್ಲ ಬಿಚ್ಚಿಬಿಟ್ಟು ಸೈಡಲ್ಲಿ ಇಟ್ಕೋತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಬಂಚ್ ಆಫ್ ಅಸೆಸರೀಸ್ ಇದೆಯಲ್ಲ, ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಈಗ ಇದ್ರ ಜೊತೆ ಆ ಸ್ಪೀಕರ್ ಜೊತೆ ಅಸೆಸರೀಸಲ್ಲಿ ಏನೇನು ಬಂದಿದೆ ನೋಡೋಣ. ಒಂದು ರಿಮೋಟ್ ಇದೆ. ಈ ರಿಮೋಟ್ ನೋಡೋಕ್ಕೂ ಇಟ್ಕೊಳ್ಳೋಕ್ಕೂ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ ರಿಮೋಟು. ಅದ್ರ ಜೊತೆಗೆ ರಿಮೋಟ್ಗೆ ಶೆಲ್ ಕೊಟ್ಟಿದ್ದಾರೆ, ರಿಬಲ್ಲೆ 2. ಆಮೇಲೆ ಆಕ್ಸ್ ಕೇಬಲ್ ಇದೆ, ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಆಮೇಲೆ ಸ್ಟಿಕ್ಕರ್ ಇದೆ. ಆಮೇಲೆ ಬೋಟ್ ಅವ್ರದ್ದು ಪ್ರಾಡಕ್ಟ್ ಲಿಸ್ಟ್ ಇದೆ. ಇಡೋಣ. ಆಮೇಲೆ ಥ್ಯಾಂಕ್ ಯು ಕಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ವಾರಂಟಿ ಕಾರ್ಡ್ ಇದೆ. ಇದನ್ನ ನೀವು ಸ್ಕ್ಯಾನ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆಮೇಲೆ ಯೂಸರ್ ಮ್ಯಾನ್ಯುಯಲ್ ಇದೆ. ಸ್ಪೀಕರ್ ಸೈಡಲ್ಲಿ ಬಂದು ಪ್ಲಾಸ್ಟಿಕಲ್ಲಿ ಕವರ್ ಮಾಡಿದ್ದಾರೆ. ಆಮೇಲೆ ಮೇಲ್ಗಡೆ ವುಡ್ ಇದೆ, ಆಮೇಲೆ ಹಿಂದೆ ಕೂಡ ವುಡ್ ಇದೆ, ಕೆಳಗಡೆ ಕೂಡ ವುಡ್ ಇದೆ. ಫ್ರಂಟ್ ಪೋರ್ಷನ್ ಬಂದು ಸ್ಟೀಲ್ ಗ್ರಿಲ್ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ 2 ಟ್ವಿಟರ್ಸ್ ಬರುತ್ತೆ. ಆಮೇಲೆ ಇಲ್ಲೊಂದು ಸಬ್ವೂಫರ್ ಇದೆ, ಈ ಕಡೆ ಒಂದು ಸಬ್ವೂಫರ್ ಬರುತ್ತೆ, ಇಲ್ಲೂ 2 ಟ್ವಿಟರ್ಸ್ ಬರುತ್ತೆ, ಈ ಕಡೆ ಸೈಡ್ ಕೂಡ 2 ಟ್ವಿಟರ್ಸ್ ಬರುತ್ತೆ. ಸೆಂಟರಲ್ಲಿ ಬೋಟ್ ಲೋಗೋ ಇದೆ. ಅದ್ರ ಮೇಲ್ಗಡೆ ಡಿಸ್ಪ್ಲೇ ಇದೆ. ಅಲ್ಲಿ ಬ್ಲೂಟೂತ್ ಇಲ್ಲ HDMI ಕೇಬಲ್ ಇಲ್ಲ ಆಕ್ಸ್ ಕೇಬಲ್ದು ತೋರಿಸುತ್ತೆ, ವಾಲ್ಯೂಮ್ ತೋರಿಸುತ್ತೆ, ಈಕ್ವಲೈಸರ್ ತೋರಿಸುತ್ತೆ. ಆಮೇಲೆ ಬೇಸ್ ಎಷ್ಟಿದೆ, ಎಷ್ಟು ರೈಸ್ ಮಾಡ್ತಾಯಿದ್ವಿ, ಎಷ್ಟು ಡೌನ್ ಮಾಡ್ತಾಯಿದ್ವಿ ಎಲ್ಲನೂ ತೋರಿಸುತ್ತೆ. ಸ್ಪೀಕರ್ ಬ್ಯಾಕ್ ಸೈಡ್ ಪೋರ್ಟ್ಸ್ ಕೊಟ್ಟಿದ್ದಾರೆ. ಆಕ್ಸ್ ಇದೆ, ಆಪ್ಟಿಕಲ್ ಇದೆ, HDMI ಆರ್ಕ್ ಇದೆ. ನೆಕ್ಸ್ಟ್ ಪವರ್ ಕೇಬಲ್ ಕೊಟ್ಟಿದ್ದಾರೆ. ಇದು ಫಿಕ್ಸ್ಡ್ ಇದೆ, ರಿಮೂವಲ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನೆಕ್ಸ್ಟ್ ಇನ್ನೊಂದು ಸೈಡ್ ಸ್ಪೀಕರ್ಗೆ ಬಂದರೆ ಫಸ್ಟ್ ಪವರ್ ಬಟನ್ ಇದೆ, ಇನ್ಪುಟ್ ಇದೆ, ಪಾಸ್ ಇದೆ, ಪ್ರೀವಿಯಸ್ ಆ್ಯಂಡ್ ನೆಕ್ಸ್ಟ್ ಬಟನ್ ಇದೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ನೆಕ್ಸ್ಟ್ ಇದು ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಲುಕ್ ವೈಸಿಗೆ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ರೂಮಲ್ಲಿ. ಆಮೇಲೆ ಇದ್ರ ಸೌಂಡ್ ವಿಷಯಕ್ಕೆ ಬಂದರೆ ಮ್ಯೂಸಿಕ್ ಆಗಿರ್ಬೋದು, ಮೂವಿ ಆಗಿರ್ಬೋದು, ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ. ಒಂದು ಸ್ಮಾಲ್ ರೂಮ್ಗೆ ಇಲ್ಲ ಸ್ಮಾಲ್ ಹಾಲ್ಗೆ ಎಷ್ಟು ಸೌಂಡ್ ಬೇಕೋ ಅಷ್ಟು ಸಫಿಷಿಯೆಂಟ್ ಸೌಂಡ್ ಇದು ಪ್ರೊಡ್ಯೂಸ್ ಮಾಡುತ್ತೆ. ಈಗ ಒಂದು ಯಾವುದಾದ್ರೂ ಸಾಂಗ್ ಕಾಪಿರೈಟ್ ಫ್ರೀ ಇರೋ ಸಾಂಗ್ನ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಇದ್ರ ಬೇಸ್ ಮತ್ತು ಸೌಂಡ್ ಔಟ್ಪುಟ್ ನಿಮಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ